ಪ್ರಕಾರ ರೊಮ್ಯಾಂಟಿಕ್ ಡೇಟ್ ಅಂದ್ರೆ ಏನು? ನನ್ನ ಪ್ರಕಾರ ರೊಮ್ಯಾಂಟಿಕ್ ಡೇಟ್ ಅಂದ್ರೆ ಲೈಕ್ ತುಂಬಾ ನಂಗೆ ಊಟ ಇಷ್ಟ, ಸೊ ನಂಗೆ ಇದೇ ತರ ಅದೇ ತರ ಅಂತ ಕಳ್ಕೊಂಡು ಒಳ್ಳೆ ಊಟ ಕೊಡ್ಸ್ಬೇಕಷ್ಟೇ. ಸೊ ಒಬ್ಬ ಹುಡುಗನಲ್ಲಿ ಫಸ್ಟ್ ನೋಡೋದೇನು ನೀನು? ಬಿಹೇವಿಯರ್ ಅಂದ್ರೆ ವೆನ್ ದೇ ಟಾಕ್, ಈ ವೇಟರ್ಸ್ ಜೊತೆ ಎಲ್ಲ ಮಾತಾಡೋದೆಲ್ಲ ನೋಟಿಸ್ ಮಾಡಿ ನಂಗೆ ಅವ್ರು ತುಂಬಾ ಆರೋಗೆಂಟ್ ಆಗಿ ನಾವು ದುಡ್ಡು ಕೊಟ್ಟು ಇಲ್ಲಿ ಊಟಕ್ಕೆ ಬರ್ತಾ ಆ ತರ ಬಿಹೇವಿಯರ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಡೇಟ್ ಯಾವಾಗ ಲಾಸ್ಟ್ ಹೋಗಿದ್ದು? ಕಾಲೇಜಲ್ಲಿ ಎಲ್ಲ ಹುಡುಗರು ಏನ್ ಮಾಡ್ತಾ ಇದ್ದಾರೆ? ಕಾಲೇಜಲ್ಲಿ ಸ್ಕೈ ಡೈವಿಂಗ್ ಇಷ್ಟ, ಸ್ಕೂಬಾ ಡೈವಿಂಗ್ ಇಷ್ಟ? ನಾನು ಎರಡು ಮಾಡ್ತೀನಿ. ಸೊ ಹುಡುಗ ವಿತ್ ಬಿಯರ್ಡ್ ವಿತೌಟ್ ಬಿಯರ್ಡ್? ವಿತ್ ಬಿಯರ್ಡ್. ವಿತ್ ಬಿಯರ್ಡ್. ಒಬ್ಬ ಹುಡುಗ ಸಪ್ತಮಿನ ಹೇಗೆ ಇಂಪ್ರೆಸ್ ಮಾಡೋದು? ನಗ್ಸ್ಬೇಕು, ಜೋಕರ್ ಆಗಿರ್ಬೇಕು. ಜೋಕರ್ ಆಗಿರೋದು ಬೇಕಾಗಿಲ್ಲ, ನಿನ್ಗೋಸ್ಕರ ಜೋಕರ್ ಆದ್ರೆ ಸಾಕು. ನಿನ್ ಪ್ರಕಾರ ವಾಟ್ ಒಂದು ರೊಮ್ಯಾಂಟಿಕ್ ಹಾಲಿಡೇ ಡೆಸ್ಟಿನೇಷನ್ ರೀ ಅದು? ಎಲ್ಲ ಕಡೆ ಒಬ್ಬೊಬ್ಳೆ ಹೋಗ್ತಾ ಇದೀನಿ ಆಗ್ಲೇ, ಅವ್ರು ಕರ್ಕೊಂಡು ಹೋಗಿದ್ದ ಮುಂಚೆ ನನ್ನ ತಲೆಯಲ್ಲಿ ಆ ತರ. ಪ್ರಾಬಬ್ಲಿ ಐಸ್ಲ್ಯಾಂಡ್. ನನ್ ನಾರ್ದರ್ನ್ ಲೈಟ್ಸ್ ನೋಡ್ಬೇಕು ಅಂತ ಆಸೆ ಇದೆ. ಸೊ ಐಸ್ಲ್ಯಾಂಡ್. ಫಸ್ಟ್ ಕ್ರಶ್? ಪ್ರಾಬಬ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಅನ್ಸುತ್ತೆ. ಪ್ರಾಬಬ್ಲಿ ಫಸ್ಟ್ ಕಿಸ್? ನಾನು ಊಟದಾಗ ಯಾರೋ ಒಬ್ರು ಕಿಸ್ ಮಾಡಿರ್ತಾರೆ, ಇಮೋಷನಲ್ ಡ್ಯಾಮೇಜ್ ಆಗುತ್ತೆ. ಸಪ್ತಮಿ ಊಟದ್ಲು ಅಂತ. ಇದು ಲಾಸ್ಟ್ ಕ್ವಶನ್, ನನಗೆ ಆನ್ಸರ್ ಗೊತ್ತು, ಜನಕ್ಕೆ ಗೊತ್ತಿಲ್ಲ. ವಾಟ್ ರಿಯಲಿ ಕ್ಯಾನ್ ಮೇಕ್ ವುಮೆನ್ ಫಾಲ್ ಫಾರ್ ಮ್ಯಾನ್? ನಾನು ಎಲ್ಲ ಬೇಡ ನನಗೆ ಆನ್ಸರ್ ಗೊತ್ತು. ಸಿ ಹುಡುಗಿ ಅಂದ್ರೆ ನಿಜವಾದ ಹುಡುಗಿ ಇರ್ಬೇಕು. ನಾನು ಫಸ್ಟ್ ಏನಿದೆ ನಿಜವಾಗಿ ತೋರಿಸ್ಬಿಡು, ಅವಳನ್ನ ಗೌರವಿಸು. ಕರೆಕ್ಟ್. ಆಮೇಲೆ ಅವಳಿಗೆ ನಗ್ಸು, ಚೆನ್ನಾಗಿ ನಗಿಸ್ಬೇಕು. ಚಿಕ್ಕ ಪುಟ್ಟು ಥಿಂಗ್ಸ್, ನಿನ್ಗೇನು ಫ್ಲವರ್ಸ್ ಅನ್ಸುತ್ತೋ, ಒಂದ್ ಸ್ವೀಟ್ ಅನ್ಸುತ್ತೋ, ಅವಳನ್ನ ಕೇಳು, ಊಟ ಮಾಡ್ದ ತಿಂಡಿ ಒಂದು ಫ್ಲವರ್ಸ್ ಕೊಡು. ಅಂಡ್ ನಾವು ಅದನ್ನ ಅದ್ರಲ್ಲಿ ಒಂದು ಪೆಟಲ್ ತಗೊಂಡು ಬುಕ್ ಮಧ್ಯ ಇಟ್ಕೊಂಡು ರೋಸನ್ ಎಷ್ಟು ವರ್ಷ ಇಟ್ಕೊಂಡು ಸೇಮ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸಿಂಪಲ್. ಒಂದು ಕಾರ್ಡ್ ತೆಗಿಯೋದು, ಒಂದು ರೆಸ್ಟೋರೆಂಟ್ ಹೋದ ಒಂದು ಚೇರ್ ಹಿಡಿದು ಕುತ್ಕೊಳ್ಳಮ್ಮ ಅಂತ ಹೇಳೋದು. ಜಸ್ಟ್ ಬಿ ಸಿವಿಲ್. ಇಷ್ಟು ಮಾಡಿದ್ರೆ ನನ್ನ ಪ್ರಕಾರ ನನಗಂತೂ ವರ್ಕೌಟ್ ಆಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೋಪ್ಫುಲಿ ನಾವೇನು ಮಾತಾಡಿದ್ವಿ, ಕ್ವೆಶ್ಚನ್ಸ್ ಎಲ್ಲ ನಿಮಗೆ ಮಜಾ ಕೊಡ್ತು ಅನ್ಸುತ್ತೆ. ಆ್ಯಂಡ್ ಸೊ ಶ್ರೇಯಸ್ ಅವ್ರದ್ದು ಸಿನಿಮಾ ಫೆಬ್ 21 ರಿಲೀಸ್ ಆಗ್ತಾ ಇದೆ, ವಿಷ್ಣುಪ್ರಿಯ. ಸಾಂಗ್ಸು ಆಗಲೇ ಲಾಂಚ್ ಆಗಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ಲ ಒಳ್ಳೇದಾಗಲಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಾನು ಬಂದು ನೋಡ್ತೀನಿ.